ಬಸವ ಟಿವಿಯ ಎಲ್ಲ ವೀಕ್ಷಕರಿಗೂ ಆರೋಗ್ಯ ಹಾಗೂ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆಲ್ಲರಿಗೂ ಅನಿಸ್ತಾ ಇರ್ಬೋದು, ಏನಪ್ಪ ಇದು ಮೂತ್ರದ ಸಂಯಮ ಅಂತ ಹೇಳಿ. ಇಂಗ್ಲೀಷ್ನಲ್ಲೂ ಕೇಳಿರ್ಬೋದು ನೀವು, ಸ್ಟ್ರೆಸ್ ಇನ್ಕಾಂಟಿನೆನ್ಸಿ ಅಂತ ಹೇಳ್ತಾರೆ ಅಥವಾ ಯೂರಿನರಿ ಇನ್ಕಾಂಟಿನೆನ್ಸಿ ಅಂತ ಹೇಳ್ತಾರೆ. ವಯಸ್ಸಾಗ್ತಾ ಆಗ್ತಾ ವಯೋವೃದ್ಧರಲ್ಲಿ ತುಂಬ ಹೆಚ್ಚಿಗೆ ಕಾಣಿಸ್ಕೊಳ್ಳೋ ಅಂಥ ಸಮಸ್ಯೆ ಇದು. ಹಾಗಾಗಿ ಮಹಿಳೆಯರಲ್ಲಿ ಇದು ಅತಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಪುರುಷರಲ್ಲಿ ಸ್ವಲ್ಪ ಮಟ್ಟಿಗಿದ್ರೂ ಹೆಚ್ಚಿಗೆ ಹೆಣ್ಮಕ್ಳಲ್ಲಿ, ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ಹೇಗೆ ಯೂರಿನಲ್ಲಿ ಕಂಟ್ರೋಲ್ ಇರೋದಿಲ್ವೋ ಹಾಗೆ ವಯಸ್ಸಾಗ್ತಾ ಆಗ್ತಾ 60ರ ನಂತರ ಈ ಯೂರಿನಲ್ಲಿ ಕಂಟ್ರೋಲ್ ಆಗದೆ ಇರೋದು ಕಾಣಿಸ್ಕೊಂಡು ಬರ್ತಾ ಇರುತ್ತೆ. ಸಾಕಷ್ಟು ಇದು ಹಿಂಸೆಗೆ ಒಳಪಡಿಸ್ಕೊಳ್ತಾರೆ ಜನ. ಎಲ್ಲಿ ಹೊರಗಡೆ ಹೋಗಬೇಕು ಅಂದರೂ ಅವ್ರಿಗೆ ಅದರ ಅಡಚಣೆ ಆಗ್ತಾ ಇರುತ್ತೆ. ಹೀಗಾಗಿ ಇದನ್ನು ಸೈಲೆಂಟಾಗಿ ಸಫರ್ ಮಾಡ್ತಾ ಇರ್ತಾರೆ. ಇದು ಸೈಲೆಂಟಾಗಿ ಬೇರೆ ಯಾರ ಕಡೆ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ಇವ್ರಿಗೆ. ಡಾಕ್ಟ್ರಲ್ಲಿ ತೋರಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ ಕೆಲವೊಮ್ಮೆ ಕಡೆ. ಸೊ ಅದಕ್ಕಾಗಿ ನಾವು ಇವತ್ತು ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯಲ್ಲಿ ಇದರ ನಿಧಾನ ಹೇಗೆ ಅಂತ ಹೇಳ್ತೀವಿ. ಇದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಇದನ್ನು ತಡೆಗಟ್ಬೋದು. ಹಾಗೂ ಇದನ್ನು ತಡೆಗಟ್ಟಿ ನಾವು ಸ್ವಲ್ಪ ಮಟ್ಟಿಗೆ ನಾವು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರ್ಬೋದು. ಮುಂದೆ ಅತಿಯಾಗಿ ಇದರಿಂದ ಹೆಚ್ಚು ತೊಂದರೆ ಆಗೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಈ ಮೂತ್ರಕೋಶವನ್ನು ನೀವು ನೋಡ್ತಾ ಇದ್ದೀರಾ. ಈ ಮೂತ್ರಕೋಶ ನಾರ್ಮಲ್ ಮೂತ್ರಕೋಶ ಅಥವಾ ಮೂತ್ರಪಿಂಡ ಅಂತ ಹೇಳ್ತೀವಿ. ಆ ಮೂತ್ರಕೋಶದ ಹೇಗೆ ನಾರ್ಮಲ್ ಆಗಿದೆ ಹೇಗಿದೆ ಅಂತ ಹೇಳಿ ಡಾಕ್ಟರ್ ಅನುಷಾ ಅವರು ತಿಳಿಸ್ಕೊಡ್ತಾರೆ. ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರೋದಾಗೆ ಮೇಲ್ಗಡೆ ಇರೋ 2 ಬೀನ್ಸ್ ಥರ ಏನಿದೆ ಅಲ್ಲ, ಅದು ಮೂತ್ರಪಿಂಡ. ಅದರಿಂದ ಕೆಳಗಡೆ ಪೈಪಿಂದ ಕನೆಕ್ಟ್ ಆಗಿ ಕೆಳಗಡೆ ಬ್ಯಾಗ್ ಥರ ಇರೋದು ಅದು ಮೂತ್ರಕೋಶ. ಆ ಮೂತ್ರಪಿಂಡ ಮತ್ತು ಮೂತ್ರಕೋಶಗಳು ನಮ್ಮ ದೇಹದಲ್ಲಿ ಮೂತ್ರನ ಉತ್ಪತ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೂತ್ರಪಿಂಡ ನಮ್ಮ ದೇಹದ ಅಷ್ಟು ರಕ್ತ ಏನಿರುತ್ತಲ್ಲ ಅದನ್ನು ಫಿಲ್ಟರ್ ಮಾಡಿ ಯಾವುದು ಬೇಡ ಅನ್ನೋದನ್ನು ಮೂತ್ರದ ರೂಪದಲ್ಲಿ ಮೂತ್ರಕೋಶಕ್ಕೆ ಕಳಿಸತ್ತೆ. ನಾರ್ಮಲ್ ಆಗಿ ಏನಾಗುತ್ತೆ, ಮೂತ್ರಪಿಂಡ ಅದನ್ನು ರಕ್ತನೆಲ್ಲ ಫಿಲ್ಟರ್ ಮಾಡಿ ಮೂತ್ರಕೋಶಕ್ಕೆ ಕಳಿಸತ್ತೆ. ಮೂತ್ರಕೋಶದಲ್ಲಿ 400ರಿಂದ 600 ಮಿಲಿಲೀಟರು ಸಾಮಾನ್ಯವಾಗಿ ಮೂತ್ರವನ್ನು ಹಿಡ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ ಅದಕ್ಕೆ. ಅದಿಷ್ಟು ಹೀಗೆ ಫಿಲ್ ಆಗ್ತಾ ಬಂದಾಗೇ ಮೂತ್ರಕೋಶದಲ್ಲಿರೋ ಸ್ನಾಯುಗಳು ಅದನ್ನ ರಿಲೀಸ್ ಮಾಡತ್ತೆ ಮೂತ್ರವನ್ನು. ಆ ಸ್ನಾಯುಗೆ ಸಿಗ್ನಲ್ಸ್ ಬರೋದೇ ಇಲ್ಲಿಂದ. ಆ ಸ್ನಾಯುಗೆ ಯಾರು ಹೇಳ್ತಾರೆ ಅಷ್ಟು ತುಂಬಿದೆ ಅನ್ನೋದು ಅದು ಮೆದುಳು ಹೇಳಬೇಕು. ಮೆದುಳಿಂದ ನರದ ಮೂಲಕ ಸಿಗ್ನಲ್ಸ್ ಬರುತ್ತೆ ಆ ಸ್ನಾಯುಗಳಿಗೆ. ಅದು ಬಂದಾಗ ಆ ಸ್ನಾಯುಗಳು ಓಪನ್ ಆಗುತ್ತೆ, ನಿಧಾನವಾಗಿ ಮೂತ್ರ ಹೊರಗಡೆಗೆ ಬರುತ್ತೆ. ಆದರೆ ಈ ಯೂರಿನರಿ ಇನ್ಕಾಂಟಿನೆನ್ಸ್ ಮೂತ್ರದ ಅಸಂಯಮದಲ್ಲಿ ಏನಾಗುತ್ತೆ, ಏಜ್ ಆಗ್ತಾ ಇದ್ದಂಗೆ ಅಥವಾ ಆ ಮಸಲ್ಸ್ ಸ್ನಾಯುಗಳು ವೀಕ್ ಆದಾಗ ಅಲ್ಲಿದ್ದು ಆ ಸಿಗ್ನಲನ್ನು ಒಂದು ತಗೊಳಕ್ಕಾಗಲ್ಲ, ಇಲ್ಲ ಮೆದುಳಿಗೆ ಕೊಡೋಕ್ಕೆ ಗೊತ್ತಾಗಲ್ಲ. ಹಾಗಾದಾಗ ಆ ಸ್ನಾಯುಗಳು ಲೂಸ್ ಆಗ್ತಾ ಹೋಗುತ್ತೆ. ಅದರಿಂದ ಅವಾಗವಾಗ ನೀವು ಕೆಮ್ದಾಗ್ಲೋ ಅಥವಾ ಸ್ವಲ್ಪ ಕೆಳಗೆ ಬಗ್ಗಿ ಎದ್ದು ಮಾಡಿದಾಗ, ತುಂಬ ಸ್ಟ್ರೆಸ್ ಆದಾಗ ಅಥವಾ ಕೆಳಗೆ ಕೂತು ಎದ್ದು ಮಾಡ್ತಿರಲ್ಲ ಅವಾಗೆಲ್ಲ ಯೂರಿನ್ನು ಹಾಗೆ ಹೊರಗಡೆ ಬರ್ತಾ ಇರತ್ತೆ. ಅದಕ್ಕೆ ಕಾರಣಗಳೇನು ಮೇನು ಅನ್ನೋದನ್ನು ಡಾಕ್ಟರ್ ಹೇಳ್ತಾರೆ. ಸಾಕಷ್ಟು ಕಾರಣಗಳು ಇದಕ್ಕೆ ಬರುತ್ತೆ. ಒಂದು ಏಜ್ ರಿಲೇಟೆಡ್, ಅಂದರೆ ವಯಸ್ಸಿಗೆ ತಕ್ಕ ಹಾಗೆ ಎಲ್ಲ ಸ್ನಾಯುಗಳು ವೀಕ್ ಆದ ಹಾಗೆ ಎಲ್ಲ ಸ್ನಾಯುಗಳನ್ನು ನಾವು ಹೇಗೆ ಪುಷ್ಟಿ ಮಾಡ್ತೀವಿ ಅದನ್ನು ನಾವು ಮಾಡ್ತಾ ಹೋಗಬೇಕು. ಈ ಸ್ನಾಯುಗಳು ಕೂಡ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ ಒಂದು. ಎರಡನೇದಾಗಿ ಇನ್ನೊಂದು ಸರ್ಜರಿ ಆದವರಿಗೆ, ಯಾವುದೇ ಗರ್ಭಕೋಶದ ಒಂದು ಸಮಸ್ಯೆಯಿಂದ ಸರ್ಜರಿ ಆಗಿರ್ಬೋದು, ಮಕ್ಕಳಾಗೋದಕ್ಕೆ ಸಿಸೇರಿಯನ್ ಆಗಿರ್ಬೋದು, ಅಥವಾ ಸ್ಪೈನಲ್ ಕಾರ್ಡ್ ಇಂಜುರಿಯಿಂದ ಏನಾದರೂ ಸರ್ಜರೀಸ್ ಆಗಿರ್ಬೋದು, ನಿಮಗೆ ಬ್ರೈನ್ ಡ್ಯಾಮೇಜ್ ಆದಾಗಲೂ ಕೂಡ ಈ ತೊಂದರೆಗಳನ್ನು ಕಂಡುಬರುತ್ತೆ. ಇದು ಮಧುಮೇಹ ಕಾಯಿಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇದನ್ನು ವಯಸ್ಸಾದವರಲ್ಲಿ. ಸೊ ಈ ಮಧುಮೇಹ ಕಾಯಿಲೆಯನ್ನು ನಾವು ಕಂಟ್ರೋಲ್ ಮಾಡಿಕೊಂಡಾಗಲೂ ನಮಗೆ ಇದು ತೊಂದರೆಯಿಂದ ನಿವಾರಣೆ ಆಗುತ್ತೆ. ಹಾಗೆಯೇ ಸುಮಾರು ಪುರುಷರಲ್ಲಿ ಬೇರೆ ಥರ ಒಂದು ತೊಂದರೆ ಕಂಡುಬರುತ್ತೆ. ಪುರುಷರಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಇರುತ್ತೆ, ಒಂದು ಗ್ರಂಥಿ. ಆ ಗ್ರಂಥಿ ಬಂದು ಮೂತ್ರಕೋಶದ ಮೇಲೆ ಒತ್ತಡವನ್ನು ಹೇರುತ್ತೆ. ಆ ಒತ್ತಡ ಹೇರಿದಾಗ ಅದು ನಮಗೆ ಬ್ಲಾಡರಲ್ಲಿ ಕಂಟ್ರೋಲ್ ಬರಲ್ಲ. ನಮಗೆ ಯೂರಿನರಿ ಸ್ಟ್ರೆಸ್ ಇನ್ಕಾಂಟಿನೆನ್ಸಿ ಅಂತ ಹೇಳಿದಾಗ ಕೆಲವರಿಗೆ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೋದಾಗ ಅವರಿಗೆ ತೊಂದರೆಗಳಾಗತ್ತೆ. ಇನ್ನು ಹೋಗಿ ಕೂತ್ಕೊಳ್ಳೋದಿಲ್ಲ, ಬಟ್ಟೆ ಬಿಚ್ಚೋದಿಲ್ಲ, ಅಷ್ಟೊತ್ತಿಗಾಗಲೇ ಮೂತ್ರ ವಿಸರ್ಜನೆ ಆಗೋಗ್ಬಿಡುತ್ತೆ. ಕೆಲವರಿಗೆ ಬಾರಿಗೆ ಸ್ವಲ್ಪ ಹೊತ್ತಿಗೆಲ್ಲನೂ ಮೂತ್ರ ವಿಸರ್ಜನೆ ಆದಮೇಲೂ ಕೂಡ ಇನ್ನೊಂದು ಸತಿ ನಾನು ಹೋಗಬೇಕು ಅನ್ನೋದು ಒಂದು ಅನ್ಕಂಟ್ರೋಲ್ಡ್ ಫೀಲಿಂಗ್ ಯಾವಾಗಲೂ ಇರುತ್ತೆ. ಕೆಲವರಿಗೆ ಸ್ವಲ್ಪ ಹೊತ್ತಿಗೆ ಆ ಡ್ರಿಪ್ ಆಗ್ತಾ ಇರುತ್ತೆ. ಕೆಲವರಿಗೆ ಡಾಕ್ಟರ್ ಅನುಷಾ ಅವರು ಹೇಳಿದಂಗೆ ಕೆಮ್ಮು ಬಂದಾಗ ಅಥವಾ ಯಾವುದಾದ್ರೂ ಭಾರವನ್ನು ಎತ್ತಿದಾಗ ಮೂತ್ರ ವಿಸರ್ಜನೆ ಆಗ್ಬಿಡ್ಬೋದು. ಕೆಲವರು ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೋಗೋಕೆ ಮುಂಚೆನೇ ಬಟ್ಟೆಯಲ್ಲಿ ಮೂತ್ರ ವಿಸರ್ಜನೆ ಆಗ್ಬಿಡುತ್ತೆ. ಹೀಗಾಗಿ ಈ ತೊಂದರೆ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆದಾಗ
ಕಂಡುಬರುತ್ತೆ. ಮಹಿಳೆಯರಲ್ಲಿ ವಯಸ್ಸಲ್ಲದೆ ಹೋದರೆ ಈ ಸಿಸೇರಿಯನ್ ಸೆಕ್ಷನ್ ಆದಾಗ ಅಥವಾ ಗರ್ಭಕೋಶದ ಇನ್ನೇ ಯಾವುದೋ ಒಂದು ಆಪ್ರೇಷನ್ ಆದಾಗ ಮೆನೋಪಾಸ್ ಟೈಮ್ನಲ್ಲಿ ಕೆಲವ್ರಿಗೆ ಗರ್ಭಕೋಶವನ್ನು ತೆಗೆದುಹಾಕ ಹಿಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ, ಅದನ್ನು ಆದಾಗಲೂ ಕೂಡ ಈ ತೊಂದರೆಗಳಿಗೆ ಸಾಧ್ಯತೆ ಇರುತ್ತೆ. ಇನ್ನು ವಯಸ್ಸಿಗೆ ಕೆಲವು ಕಾಯಿಲೆಗಳು ಇರುತ್ತೆ, ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೀವಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್, ನರದೋಷಗಳಿದ್ದಾಗ ಆವಾಗಲೂ ಸಹಿತ ಈ ಕಾಯಿಲೆಗಳ ಪರಿಣಾಮವಾಗಿ ಮೂತ್ರದಲ್ಲಿ ಕಂಟ್ರೋಲ್ ಅಸಮ್ಯತೆಯನ್ನು ನೀವು ಕಾಣಿಸ್ಕೊಳ್ಬೋದು. ಹಾಗಾಗಿ ನಾವು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಟ್ರೀಟ್ಮೆಂಟ್ ಮೂಲಕ, ಪ್ರಕೃತಿ ಹಾಗೂ ಯೋಗ ಚಿಕಿತ್ಸೆಯ ಮೂಲಕ ನಾವು ತಿಳ್ಕೊಳ್ಬೇಕಾಗತ್ತೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ತುಂಬ ವಿಧಾನಗಳಿದೆ. ನೀರಿನ ಚಿಕಿತ್ಸೆ, ಆಹಾರ ಚಿಕಿತ್ಸೆ, ಎಕ್ಸಸೈಸ್ ಎಲ್ಲದನ್ನು ಮಾಡ್ತೀವಿ. ಈಗ ಫಸ್ಟ್ ನೀರಿನ ಚಿಕಿತ್ಸೆ, ನೀರನ್ನ ಯೂಸ್ ಮಾಡಿ ಏನೇನು ಮಾಡ್ಬೋದು ಅಂತ. ಫಸ್ಟು ಹಿಪ್ ಬಾತ್ ಅಂತ, ಕಟಿ ಸ್ನಾನ ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿ ಕಾಣ್ತಿದೆ ಅಲ್ಲ ಹಿಪ್ ಬಾತ್, ಅದರಲ್ಲಿ ಕುತ್ಕೋಬೇಕು. ಒಂದು ಗ್ಲಾಸ್ ನೀರು ಕುಡಿದು ಆ ಟಬ್ಬಲ್ಲಿ ಒಂದು ಮುಕ್ಕಾಲಷ್ಟು ನೀರನ್ನು ತುಂಬಿಸಿ ಅದರಲ್ಲಿ ನೀವು ಕುತ್ಕೊಂಡು, ಅದಕ್ಕೆ ಫೂಟ್ ರೆಸ್ಟ್ ಅಂತ ಇರುತ್ತೆ, ಅದ್ರ ಮೇಲ್ಗಡೆ ನೀವು ಕಾಲಿಟ್ಕೊಂಡು ಆರಾಮಾಗಿ ಕುತ್ಕೊಂಡಿರಬೇಕು. ಆ ನೀರು ನಿಮ್ಮ ತೊಡೆ ಮತ್ತು ಹೊಕ್ಕಳಿಗಿಂತ ಸ್ವಲ್ಪ ಮೇಲ್ಗಡೆ ಅಷ್ಟು ಭಾಗದವರೆಗೆ ನೀರು ಕವರ್ ಆಗಬೇಕು. ತಣ್ಣೀರನ್ನ ಹಾಕಿದ್ರೆ ತುಂಬ ಒಳ್ಳೆಯದು, ಅದು ನರನ ಸ್ಟಿಮ್ಯುಲೇಟ್ ಮಾಡುತ್ತೆ. ತಣ್ಣೀರನ್ನ ಹಾಕಿದಾಗ ನರ ಸ್ಟಿಮ್ಯುಲೇಟ್ ಆಗಿ ನಿಮಗೆ ಆ ಮಸಲ್ ಸಿಗಲ್ಲ, ಸರಿಯಾಗಿ ನರದ ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ. ಆಗ ಅದರ ಕಾರ್ಯ ಸರಿಯಾಗಿ ಮಾಡೋಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಹಿಪ್ ಬಾತಲ್ಲಿ ಒಂದು 10 ರಿಂದ 15 ನಿಮಿಷ ದಿನಾಗಲೂ ಕುತ್ಕೊಂಡಾಗ ನಿಮಗೆ ಅದು ಯೂರಿನರಿ ಇನ್ಕಾಂಟಿನೆನ್ಸ್, ಮೂತ್ರದ ಅಸಂಯಮನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಏನು ಮಾಡ್ಬೋದು, ವೆಟ್ ಗರ್ಡಲ್ ಪ್ಯಾಕ್ ಅಂತ ಹೇಳ್ತೀವಿ ನಾವು. ಈಗ ನಾವು ನಾರ್ಮಲ್ ಆಗಿ ಕಾಚ ಹಾಕೋತೀವಲ್ಲ, ಅದೇ ಥರ ಅದನ್ನು ಒಂದು ಒದ್ದೆ ಅದನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ವುಲನ್ನಿಂದು ಮಾಡಿಕೊಂಡು ಆ ವುಲನ್ ಕಾಚನ್ನು ಅದ್ರ ಮೇಲ್ಗಡೆಗೆ ಹಾಕ್ಕೋಬೇಕು. ಇಲ್ಲ ಒಂದು ಡ್ರೈದು ಹಾಕೊಂಡ್ರೂ ಆಗತ್ತೆ. ಇದಕ್ಕೇನು ನೀವು ಖಾಲಿ ಹೊಟ್ಟೆಲಿರಬೇಕು ಅಂತ ಎಲ್ಲ ಏನಿಲ್ಲ. ನೀವು ರಾತ್ರಿ ಮಲಗಬೇಕಿದ್ರೆ ಇಲ್ಲ ಬೆಳಿಗ್ಗೆ ಎದ್ದಾಗ ಅದನ್ನು ಹಾಗೆ ಹಾಕ್ಕೋಬೋದು. ಒಂದು 10 ರಿಂದ 15 ನಿಮಿಷ ಇದ್ರೂ ಸಾಕಾಗತ್ತೆ. ಇನ್ನೊಂದು ಏನು ಟ್ರೀಟ್ಮೆಂಟ್ ಮಾಡ್ಬೋದು, ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಈಗ ಹಿಪ್ ಬಾತ್ ಟಬ್ಬೇನು ಕಾಣಿಸುತ್ತಲ್ಲ ಚಿತ್ರದಲ್ಲಿ, ಅದೇ ಥರ ಸಿಟ್ಸ್ ಬಾತ್ ಅಂತ. ಅದ್ರ ಮೇಲ್ಗಡೆ ಆ ಟಬ್ ಒಳಗಡೆ ಒಂದು ಸಣ್ಣ ಸ್ಟೂಲ್ ಥರ ಏನಾದರೂ ಇಟ್ಕೊಂಡು ಅದ್ರ ಮೇಲ್ಗಡೆ ಕುತ್ಕೊಂಡು ನಿಮ್ಮ ಜೆನೈಟಲ್ ಏರಿಯಾ, ನೀವು ಈಗ ಮೂತ್ರಕ್ಕೆ ಹೋಗ್ತಿರಲ್ಲ ಆ ಜಾಗ ಮಾತ್ರ ನೀರಲ್ಲಿ ಕವರ್ ಆಗೋ ಥರ ಕುತ್ಕೊಂಡು ಅದರಲ್ಲಿ ಒಂದು 10 ರಿಂದ 15 ನಿಮಿಷ ಆ ಥರ ಕುತ್ಕೋಬೇಕು. ಅದಕ್ಕೆ ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಅದೂ ಹಿಪ್ ಬಾತ್ ಥರನೇ ನಿಮಗೆ ಎಫೆಕ್ಟ್ ಕೊಡುತ್ತೆ. ಈ ಎಲ್ಲ ಇದು ಚಿಕಿತ್ಸೆಗಳನ್ನು ನಾವು ಯಾವುದು ಇದನ್ನು ಹೇಳಿದ್ವಿ, ಎಲ್ಲ ಚಿಕಿತ್ಸಾಲಯಗಳಲ್ಲಿ ನಿಮಗೆ ಉಪಲಬ್ಧಿ ಇರುತ್ತೆ. ಹಾಗಾಗಿ ಮೊದಲು ನೀವು ಪ್ರಕೃತಿ ಚಿಕಿತ್ಸಕರನ್ನು ನೋಡಿ ಅವರನ್ನು ಒಂದು ಸಾರಿ ಎಲ್ಲ ತಿಳ್ಕೊಂಡು ಆ ಚಿಕಿತ್ಸೆಗಳನ್ನು ನೀವು ಕಲಿತು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ರೆ, ಯಾಕೆಂದರೆ ಈ ಸಮಯದಲ್ಲಿ ಅದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ತಾ ಇರಬೇಕು. ಯಾಕೆಂದರೆ ಇದು ಲಾಂಗ್ ಟರ್ಮ್ ಸಮಸ್ಯೆ, ನಮ್ಮದು ನಾವು ಇರೋವರೆಗೂ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾವು ಮನೆಯಲ್ಲಿ ಸ್ವಾವಲಂಬನೆಯಿಂದ ಚಿಕಿತ್ಸೆಯನ್ನು ಪಡ್ಕೊಳ್ತಾನೆ ಇದ್ದರೆ ಅದಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತೀವಿ. ನಾವು ಮೂತ್ರದ ಅಸಮ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಡಾಕ್ಟ್ರ್ ಅನುಷಾ ಅವರು ನಿಮಗೆ ನೀರಿನ ಚಿಕಿತ್ಸೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ತಾ ಅದರ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬೋದು. ಹಾಗೆ ನೀರಿನ ಚಿಕಿತ್ಸೆಗಳೆಲ್ಲ ಆದಮೇಲೆ ನಾವು ಆಹಾರ ಚಿಕಿತ್ಸೆ ಬಗ್ಗೆ ಮಾತಾಡೋಣ. ಆಹಾರ ಚಿಕಿತ್ಸೆಯಲ್ಲಿ ಏನೇನು ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗತ್ತಪ್ಪ ಅಂತ ನಾನು ಮೊದಲೇ ನಿಮಗೆ ಕಾರಣಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಮಧುಮೇಹ ಇದ್ದವರಿಗೆ, ಡಯಾಬಿಟೀಸ್ ಇದ್ದವರಿಗೆ ಈ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ, ವಯಸ್ಸಾದವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಆಹಾರದಲ್ಲಿ ಏನೆಲ್ಲ ನಾವು ಮಾಡ್ಕೊಳ್ಬೇಕು, ಮುಖ್ಯವಾಗಿ ಇದರ ಪದ್ಧತಿ, ಆಹಾರ ಪದ್ಧತಿಯಲ್ಲಿ ನಾವು ಅತಿಯಾಗಿ ಒಟ್ಟಿಗೆ ತಿನ್ನೋದು ಬಹಳ ಹಾನಿಕಾರಕ. ಅಂದರೆ ತುಂಬ ಜಾಸ್ತಿ ಹೊಟ್ಟೆ ತುಂಬಿಸ್ಕೊಂಡಾಗಲೂ ನಮಗೆ ಈ ತೊಂದರೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಮಿತಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಮುಖ್ಯವಾಗಿ ರಾತ್ರಿ ಹೊತ್ತು ಇದು ಜಾಸ್ತಿ ತೊಂದರೆ ಕೊಟ್ಕೊಳ್ಳುತ್ತೆ. ಏಕೆ ಅಂತಂದರೆ ರಾತ್ರಿಗೆ ಸುಮಾರು 4 ರಿಂದ 5 ಸಾರಿ ಮೂತ್ರ ವಿಸರ್ಜನೆಗೆ ನಾವು ಎದೊಳ್ತಾನೆ ಇದ್ದರೆ ನಿದ್ರೆಯಲ್ಲಿ ನಮಗೆ ಕೊರತೆ ಉಂಟಾಗುತ್ತೆ. ಹಾಗಾಗಿ ಬೇರೆ ಕಾಯಿಲೆಗಳು ಉಲ್ಬಣವಾಗುತ್ತೆ. ನಿದ್ರೆನೇ ಇಲ್ದಲೇ ಇದ್ದರೆ ದಿನದಲ್ಲಿ ನಿದ್ರೆ ಜಾಸ್ತಿ ಬರ್ತಾ ಇರುತ್ತೆ. ಲಘುವಾಗಿ ನಾವು ಎಕ್ಸಸೈಸನ್ನು ಮಾಡೋಕ್ಕಾಗೋದಿಲ್ಲ, ಚಟುವಟಿಕೆಗಳನ್ನು ನಾವು ಸರಿಯಾಗಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹೀಗಾಗಿ ನಾವು ನಿದ್ರೆ ಸರಿಯಾಗಿ ಮಾಡಬೇಕು. ಹಾಗಾಗಿ ಸಂಜೆಯ ಊಟ ಅಂದರೆ ರಾತ್ರಿಯ ಊಟ ಮಾಡೋದು ಬಹಳ ಬೇಗ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕೆಂದರೆ 10 ಗಂಟೆಗೆ ನಾವು ಮಲಗ್ತೀವಿ ಅಂತ ಹೇಳಿದ್ರೆ 7 ಗಂಟೆ ಒಳಗೆ ನಾವು ಊಟಗಳನ್ನು ಮುಗಿಸಿದ್ರೆ ಮೂತ್ರ ವಿಸರ್ಜನೆ ಒಂದು 2 ಸಾರಿ 3 ಸಾರಿ ನಮಗೆ ಮೂತ್ರ ವಿಸರ್ಜನೆ ಆದ ನಂತರ ನಾವು ಮಲಗೋದ್ರಿಂದ ರಾತ್ರಿ ಅದರ ತೊಂದರೆಯನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ
ಎಲ್ಲ ಟೀ ಕಾಫಿ ಕುಡಿತಾ ಇರ್ತೀವಲ್ಲ ನಾವು, ಅದು ಹೆಚ್ಚು ಡಯಾಬಿಟಿಕ್ಸ್ ಅಂತ ಹೇಳ್ತೀವಿ. ಮೂತ್ರವನ್ನು ಹೆಚ್ಚು ಮಾಡುತ್ತೆ ಈ ಪದಾರ್ಥಗಳು. ಮಜ್ಜಿಗೆ ಅಥವಾ ಮೊಸರಾಗಿರ್ಬೋದು. ರಾತ್ರಿ ಹೊತ್ತು ಸಾಯಂಕಾಲದ ಮೇಲೆ ಹಾಲು ಮೊಸರು ಅಥವಾ ಯಥೇಚ್ಛವಾಗಿ ಟೀ ಕಾಫಿಯನ್ನು ಕುಡಿಯೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಅದರ ಬದಲು ಮನೆಯಲ್ಲಿ ಕಷಾಯಗಳನ್ನು ಮಾಡ್ಕೊಳ್ಬೋದು. ಕಷಾಯಗಳು ಮಾಡ್ಕೊಳ್ಳೋದ್ರಿಂದ 2 ಲಾಭ ಇರುತ್ತೆ. ಒಂದು, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ನಿಮಗೆ. ಇನ್ನೊಂದು, ಈ ಮೂತ್ರದ ಅತಿ ಹೆಚ್ಚು ಒತ್ತಡ ನಿಮಗೆ ಅಥವಾ ಡಯಾಬಿಟಿಕ್ ಪರ್ಪಸ್ಗೆ ಅದು ಆಗೋದಿಲ್ಲ. ಹಾಗಾಗಿ ಶುಂಠಿಯ ಕಷಾಯ ಮಾಡ್ಕೊಳ್ಬೋದು. ಹಾಲಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಬೆಳಗ್ಗೆ ಹೊತ್ತು ತೊಗೊಳ್ಬೋದು, ಅಥವಾ ನೀರಿನಲ್ಲಿ ಕೂಡ ಅರಿಶಿಣವನ್ನು ಹಾಕಿ ಜೇನುತುಪ್ಪ, ಡಯಾಬಿಟೀಸ್ ಇಲ್ಲದೆ ಇರೋರು ಜೇನುತುಪ್ಪ ಬಳಸ್ಬೋದು, ಬೆಲ್ಲವನ್ನು ಬಳಸ್ಬೋದು. ಡಯಾಬಿಟೀಸ್ ಇರೋರು ಬರೀ ಅರಿಶಿಣವನ್ನು ಶುಂಠಿಯನ್ನು ಎರಡನ್ನು ಮಿಶ್ರಣ ಮಾಡಿ ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಹಾಕಿ ಕಷಾಯ ಕುಡಿಬೋದು. ಅದರಿಂದ ಸ್ವಲ್ಪ ಉತ್ತಮ ಆಗುತ್ತೆ. ಹಾಗಾಗಿ ಟೀ ಕಾಫಿಯನ್ನು ಬಿಡಬೇಕು. ರಾತ್ರಿಯ ಊಟ ಬಹಳ ಮಿತಿಯಾಗಿ ಮಾಡಬೇಕು. ಆಮೇಲೆ ಡಯಾಬಿಟೀಸ್ ಕಂಟ್ರೋಲ್ಗೆ ಡಾಕ್ಟರ್ ಅನುಷಾ ಅವರು ಕೆಲವು ಆಹಾರ ಪದ್ಧತಿಯನ್ನು ಹೇಳ್ತಾರೆ. ಆಹಾರ ಪದ್ಧತಿಯನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು. ರಾತ್ರಿ ಹೊತ್ತು ಈಗ ಡಯಾಬಿಟಿಸ್ ಇದ್ದವರು ಆದಷ್ಟು ಅಕ್ಕಿ ಆಮೇಲೆ ಈ ಗೋಧಿ ಅದನ್ನೆಲ್ಲ ಕಡಿಮೆ ಮಾಡಬೇಕು. ಅದ್ರ ಬದಲು ನೀವು ರಾಗಿ ನವಣೆ ಎಲ್ಲ ತಗೋಬೋದು. ಈಗ ಮಿಲ್ಲೆಟ್ಸ್ ಅಂತ ನಾವು ಹೇಳ್ತೀವಿ, ನವಧಾನ್ಯ ಅಂತ, ಅದನ್ನೆಲ್ಲ ಅದ್ರ ಉಪಯೋಗನ ನೀವು ಜಾಸ್ತಿ ಮಾಡ್ತಾ ಹೋಗಬೇಕು. ಮತ್ತು ತರಕಾರಿ ಸೂಪ್ಸ್ನೆಲ್ಲ ತಗೋಬೋದು. ಈ ಕ್ಯಾರೆಟ್ ಸೂಪ್ ಆಗಿರ್ಬೋದು, ಪಾಲಕ್ ಸೂಪು, ಅದನ್ನು ಸ್ವಲ್ಪ ಈ ರಾಗಿ ನವಣೆಯನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಅದನ್ನು ಕೂಡ ನೀವು ತಗೊಂಡು ಮಧುಮೇಹನ ಕಂಟ್ರೋಲ್ ಮಾಡ್ಬೋದು. ಮತ್ತು ಈ ಯೂರಿನರಿ ಇನ್ಕಾಂಟಿನೆನ್ಸಿಗೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಸಂಜೆ ಹೊತ್ತಲ್ಲಿ ನಾವು ಹಾಗಾದರೆ ಏನು ಕುಡಿಬೇಕು, ಏನು ತಿನ್ನಬೇಕು ಅಂತ ಇದ್ದರೆ ಸೂಪ್ನ ಥರ ಮಾಡಿಕೊಂಡು ನೀವು ತಿನ್ಬೋದು. ಮತ್ತು ಇನ್ನೇನು ಮಾಡ್ಬೋದು, ಕಷಾಯನೆಲ್ಲ ಹೇಳಿದ್ರು ಮೇಡಮು ಹೇಗೆ ಮಾಡಬೇಕು ಅಂತ. ಆಮೇಲೆ ಹಸಿ ತರಕಾರಿಗಳು, ಹಣ್ಣುಗಳನ್ನು ಕೂಡ ಸೇವನೆ ಮಾಡೋದ್ರಿಂದನೂ ಕೂಡ ಒಳ್ಳೆಯದಾಗತ್ತೆ. ಏಕೆ ಅಂತಂದರೆ ಹಣ್ಣುಗಳು ತುಂಬ ಹೆಚ್ಚಾಗಿ ಶುಗರನ್ನು ಹೆಚ್ಚಿಸೋದಿಲ್ಲ. ಯಾವುದಾದ್ರೂ ಒಂದು ಥರದ ಹಣ್ಣು ಅಥವಾ 2 ಥರದ ಹಣ್ಣನ್ನು ಒಟ್ಟಿಗೆ ಜಾಸ್ತಿ ತೊಗೋಬಾರ್ದು. 100ರಿಂದ 200 ಗ್ರಾಮ್ ತೊಗೊಳ್ಬೋದು. ಮೊಳಕೆ ಕಟ್ಟಿದ ಕಾಳುಗಳನ್ನು ತೊಗೊಳ್ಬೋದು. ಹಾಗೆ ಸಲಾಡ್, ತರಕಾರಿಗಳ ಸಲಾಡ್, ಯಾವುದೇ ಸೊಪ್ಪಿನ ಆಗಿರ್ಬೋದು, ಲೆಟ್ಯೂಸ್ ಅಂತ ಹೇಳ್ತೀವಿ, ಅಥವಾ ಬೇರೆ ಇದು ಬೀನ್ಸು ಯಾವುದನ್ನಾದರೂ ಸಣ್ಣ ಸಣ್ಣಗೆ ಕಟ್ ಮಾಡಿ ಅದನ್ನು ಹಗುರವಾಗಿ ಸ್ಟೀಮ್ ಮಾಡಿ ತರಕಾರಿ ಒಟ್ಟಿಗೆ ಬೆರೆಸ್ಕೊಳ್ಬೋದು. ಕುಕ್ಕುಂಬರ್, ಸೌತೆಕಾಯಿ, ಕ್ಯಾರೆಟು ಎಲ್ಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳೋದ್ರಿಂದ ಹೊಟ್ಟೆ ತುಂಬುತ್ತೆ ಅಂತ ಅನಿಸುತ್ತೆ. ಹಾಗೆ ಕ್ಯಾಲೋರೀಸು ಜಾಸ್ತಿ ಆಗಿರೋದಿಲ್ಲ, ಶುಗರು ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರೋದಿಲ್ಲ. ಹೀಗಾಗಿ ಡಯಾಬಿಟೀಸ್ಗೂ ಅದು ಶುಗರ್ನ ಕಮ್ಮಿ ಮಾಡೋದಕ್ಕೂ ಒಳ್ಳೆಯದು. ಹಾಗೆ ನಿಮಗೆ ಮೂತ್ರದ ಅಸಮ್ಯತೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಉಪಯೋಗ ಆಗಿದೆ. ನೆಕ್ಸ್ಟ್ ನಾವು ಆಕ್ಯುಪಂಕ್ಚರ್ ಅಂತ ಹೇಳ್ತೀವಿ, ಸೂಜಿ ಚಿಕಿತ್ಸೆ. ಅದರಿಂದ ಈ ಕಾಯಿಲೆನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈಗ ಚಿತ್ರದಲ್ಲಿ ಕಾಣಿಸ್ತಿರೋ ಹಾಗೆ ಅಷ್ಟು ನಮ್ಮ ದೇಹದಲ್ಲಿ ಒಂದು 72,000 ಮೆರಿಡಿಯನ್ಸ್ ಅಂತ ಹೇಳ್ತೀವಿ ನಾವು ಆಕ್ಯುಪಂಕ್ಚರ್ ಚಿಕಿತ್ಸೆಯಲ್ಲಿ. ಎನರ್ಜಿ ಚಾನಲ್ಸ್ ಇರುತ್ತೆ. ಆ ಎನರ್ಜಿ ಚಾನಲ್ಸಲ್ಲಿ ಬ್ಲಾಕ್ ಯಾವಾಗಿರುತ್ತೆ ಆಗ ಇಂಥ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳುತ್ತೆ ಅಂತ ಆಕ್ಯುಪಂಕ್ಚರ್ ಹೇಳುತ್ತೆ. ನಾವು ಆಕ್ಯುಪಂಕ್ಚರ್ ಮೂಲಕ ಯೂರಿನರಿ ಇನ್ಕಾಂಟಿನೆನ್ಸಿಗೆ ಯಾವ್ಯಾವ ಪಾಯಿಂಟ್ಸನ್ನು ಕೊಟ್ಟರೆ ಅದು ಆ ಮಸಲ್ ಸ್ಟ್ರೆಂಥನ್ ಮಾಡುತ್ತೆ, ಆ ಸ್ನಾಯುಗಳ ಬಲ ಹೇಗೆ ಬರುತ್ತೆ ಅಥವಾ ನರಕ್ಕೆ ಬಲನ ಹೇಗೆ ಕೊಡುತ್ತೆ ಅನ್ನೋದನ್ನು ನೋಡಿ ಆ ಪಾಯಿಂಟ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತೀವಿ. ಈ ಆಕ್ಯುಪಂಕ್ಚರಿಂದ ಯೂರಿನರಿ ಇನ್ಕಾಂಟಿನೆನ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಸಂಶೋಧನೆನೂ ಕೂಡ ಎಲ್ಲ ಮಾಡಿ ಒಂದು 75ರಿಂದ 80% ಅಂತೂ ಯೂರಿನರಿ ಇನ್ಕಾಂಟಿನೆನ್ಸು ಸರಿಯಾಗತ್ತೆ ಅಂತ ಹೇಳಿದ್ದಾರೆ. ಈಗ ಪ್ರಕೃತಿ ಚಿಕಿತ್ಸೆಯ 3 ಚಿಕಿತ್ಸೆಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಅದರಲ್ಲೂ ಆಕ್ಯುಪಂಕ್ಚರ್ ಅನ್ನೋದು ಬಹಳ ಮುಖ್ಯವಾದ ಚಿಕಿತ್ಸಾ ಪ್ರಣಾಳಿ. ಅದರಿಂದ ಸುಮಾರು ಜನ ಸರಿಪಡಿಸ್ಕೊಂಡಿದ್ದಾರೆ. ನಂತರ ನಾವು ಇದು ಒಂದು ಸಾಮಾಜಿಕ ಗೊಡವೆಯಾಗಿದೆ. ಯಾವಾಗಲೂ ಎಲ್ಲೂ ಹೋಗೋಕ್ಕಾಗಲ್ಲ, ನನಗೆ ಈ ತೊಂದರೆಯಿಂದಾಗಿ ಎಲ್ಲ ಕಡೆ ಹೋದಲ್ಲಿ ಎಲ್ಲನೂ ನಮಗೆ ಕರೆಕ್ಟಾಗಿ ಇದರ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ಸರಿಯಾದ ಜಾಗ ಇರಬೇಕು. ಆ ಒಂದು ತೊಂದರೆ ಇದ್ದಾಗ ನಾವು ಅಲ್ಲಿ ಹೋಗಿ ತಲುಪುವರಷ್ಟರಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಅಡಲ್ಟ್ ಡೈಪರ್ಸ್ ಅಂತ ಬರ್ತಾ ಇದೆ. ಮಕ್ಕಳಿಗೆಲ್ಲಾನು ನಾವು ನ್ಯಾಪೀಸ್ ಹೇಗೆ ಹಾಕ್ತೀವಿ ಅದೇ ಥರ ದೊಡ್ಡವರಿಗೂ ಕೂಡ ಆ ಒಂದು ಡೈಪರ್ಸ್ ಬರ್ತಾ ಇದೆ. ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಸೋಷಲೈಸೇಷನ್ ಅಥವಾ ಸಾಮಾಜಿಕ ಒಂದು ಏನು ನಿಮಗೆ ಅಭ್ಯಾಸಗಳಿರುತ್ತೆ, ದೇವಸ್ಥಾನಕ್ಕಾಗಲಿ ಹೋಗಿ ಬರೋದು, ಇನ್ನೊಂದು ಮದುವೆಗಾಗಲಿ ಹೋಗಿ ಬರೋದು, ಎಲ್ಲದಕ್ಕೂ ನೀವು ಅಟೆಂಡ್ ಆಗ್ಬೋದು, ಯಾವ ತೊಂದರೆನೂ ಬರಲ್ಲ. ಈ ಅಡಲ್ಟ್ ಡೈಪರ್ಸ್ನ ಯೂಸ್ ಮಾಡೋದು ನೀವು ಯಾವುದೋ ಒಂದು ನಾಚಿಕೆ ಇಲ್ಲದೆ ಅಥವಾ ಒಂದು ಬೇಜಾರು ಪಟ್ಕೊಳ್ದೇನೆ ಇದನ್ನು ಉಪಯೋಗಿಸ್ಕೊಳ್ಳೋದು ಬಹಳ ಮುಖ್ಯ. ಏಕೆ ಅಂತಂದರೆ 100% ತೊಂದರೆಗಳಿಂದ ಇಮಿಡಿಯೇಟಾಗಿ ಸರ್ಜರಿ ಅಲ್ಲದೆ ಹೊರತು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಡಲ್ಟ್ ಡೈಪರ್ಸ್ಗಳನ್ನು ಉಪಯೋಗಿಸಿ ನೀವು ಇದನ್ನು ತೊಂದರೆಗಳನ್ನು ಕಮ್ಮಿ ಮಾಡ್ಕೊಳ್ಬೋದು. ಈಗ ನಾವು ಮೂತ್ರದ ಅಸಂಯಮ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಹಾಗೆ ಈಗ ನೀವು ಎಲ್ಲ
ಅಭ್ಯಾಸಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ನಾವು ಯೋಗದ ಬಗ್ಗೆ ಯೋಗದಿಂದ ನಾವು ಹೇಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು, ಅಥವಾ ವ್ಯಾಯಾಮದ ಮೂಲಕ ಸಾಕಷ್ಟು ಒಳ್ಳೊಳ್ಳೆ ವ್ಯಾಯಾಮಗಳಿದ್ದಾವೆ. ಆ ಫಿಸಿಯೋಥೆರಪಿನಲ್ಲಾಗಲಿ ಅಥವಾ ಬೇರೆ ವ್ಯಾಯಾಮಗಳಲ್ಲಾಗಲಿ ನಮಗೆ ಕಲಿತಾಗ ನೀವು ಅದನ್ನು ದಿನನಿತ್ಯ ದಿನಕ್ಕೆ ಒಂದು 2 ಬಾರಿ 3 ಬಾರಿ ಈ ಅಭ್ಯಾಸಗಳನ್ನು ಮಾಡಿಕೊಂಡಾಗಲೂ ಕೂಡ ನಿಮಗೆ ಕಂಟ್ರೋಲಲ್ಲಿ ಬರುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಯಾವಾಗಲೂ ನಾವು ಕಾಯಿಲೆಯನ್ನು ತಡೆಗಟ್ಟೋದೇ ಬಹಳ ಮುಖ್ಯವಾಗಿ. ಹಾಗಾಗಿ ಯಾವುದೇ ಒಂದು ಸರ್ಜರಿ ಆದಾಗ ಹೆಣ್ಮಕ್ಳಿಗೆ ಯಾವಾಗಲೂ ತಿಳ್ಕೊಳ್ಬೇಕಾಗಿರೋ ವಿಷಯ ಅಂತ ಹೇಳಿದ್ರೆ, ಸರ್ಜರಿ ಆಗೋಯ್ತು ಅಥವಾ ಯಾವುದೇ ಒಂದು ನಿಮಗೆ ಶಸ್ತ್ರಚಿಕಿತ್ಸೆ ಆಗೋಯ್ತು ಆರಾಮಾಗಿ ಆಗ್ಬಿಟ್ಟಿದ್ದೀನಿ ಅಂತ ಅಲ್ಲ. ಶಸ್ತ್ರಚಿಕಿತ್ಸೆ ಆದ ನಂತರ ಭಾಳ ನಿಮ್ಮ ಶರೀರವನ್ನು ನೀವು ಸದೃಢಗೊಳಿಸೋದು ಬಹಳ ಮುಖ್ಯವಾಗಿರುತ್ತೆ. ಹೀಗೆ ಹೆಣ್ಮಕ್ಳಲ್ಲಿ ಸಿಸೇರಿಯನ್ ಆಗಿರ್ಬೋದು, ಅಥವಾ ವಯಸ್ಸಾದ ಮೇಲೆ ಮೆನೋಪಾಸ್ ಬಂದು ಅಥವಾ ತೊಂದರೆ ಆದಾಗ ನಿಮಗೆ ಗರ್ಭಕೋಶದ ತೆಗೆದುಹಾಕ್ತಾರೆ, ಅಥವಾ ಬೇರೆ ಸ್ಪೈನಲ್ ಇಂಜುರೀಸ್ ಆಗಿರ್ಬೋದು. ಎಕ್ಸಸೈಸ್ ಅನ್ನೋದು, ವ್ಯಾಯಾಮ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಕೆಲವು ಸತಿ ಹೇಳಲ್ವ ನಾವು, ಈಗ ಎಕ್ಸಸೈಸ್ ಮಾಡದೇ ಇದ್ದಾಗ ನಮಗೆ ಆಪ್ರೇಷನ್ ಚೆನ್ನಾಗೇ ಮಾಡಿರ್ತಾರೆ, ಆದರೆ ನಮಗೆ ಆ ನಂತರ ನಮಗೆ ತೊಂದರೆಗಳು ಮತ್ತೆ ಕಂಡು ಬಂದಿರುತ್ತೆ. ಅಂದರೆ ಆಪ್ರೇಷನ್ನು ಸಕ್ಸಸ್ ಆಗಲಿಲ್ಲ ಅಂಥೇಳಿ ಆಪ್ರೇಷನ್ನಿನ ಒಂದು ಚಿಕಿತ್ಸಾ ಪ್ರಣಾಳಿ ಮೇಲೆ ನಾವು ದೋಷ ನೀಡ್ತೀವಿ ಹೊರತು, ನಾವು ಅಭ್ಯಾಸಗಳನ್ನು ಮಾಡದೇ ಹೊರತು ನಮಗೆ ಈ ತೊಂದರೆಗಳು ಬಂದಿದೆ ಅಂತ ನಾವು ಯಾವತ್ತೂ ಪರಿಗಣಿಸಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಸರ್ಜರಿ ಆದಾಗ ಅಥವಾ ಏನೇ ಒಂದು ತೊಂದರೆ ಬಂದಾಗ ನಾವು ಅದನ್ನು ರೀಹ್ಯಾಬ್ ಅಂತ ಹೇಳ್ತೀವಿ. ಜ್ವರ ಬಂದಾಗಲೂ ಕೂಡ ಮೊದಲೆಲ್ಲ ಪಥ್ಯ ಹೇಳೋರು. ಆ ಪಥ್ಯ ಏನಾಗುತ್ತಿತ್ತು ಅಂತ ಹೇಳಿದ್ರೆ, 5 ದಿವಸ ಜ್ವರದಲ್ಲಿ ಮಲಗಿದ್ದಾರೆ ಅಂತೇಳಿ ಒಂದು 3 ದಿವಸ ಖಾರ ಎಣ್ಣೆ ಪದಾರ್ಥ ಯಾವುದು ಕೊಡ್ತಿರ್ಲಿಲ್ಲ. ಹಾಗೆಯೇ ನಮಗೆ ಯಾವುದಾದ್ರೂ ಒಂದು ತೊಂದರೆ ಆದಾಗ ಪಥ್ಯವನ್ನು ಮಾಡಬೇಕು, ರೀಹ್ಯಾಬ್ ಮಾಡಬೇಕು. ತೊಂದರೆಗಳಿಗೆ ನಿವಾರಣೆಯಾದ ಈಗ ನಿವಾರಣೆ ಮಾಡೋದಕ್ಕೆ ಔಷಧಿ ಮಾತ್ರೆಗಳಾಗೋಯ್ತು, ಅದ ನಂತರ ನಮ್ಮ ಶರೀರವನ್ನು ಹೇಗೆ ಸದೃಢಗೊಳಿಸ್ಕೊಳ್ಳೋದು ಅನ್ನೋದು ಬಹಳ ಮುಖ್ಯವಾಗಿ. ಹಾಗಾಗಿ ಪೆಲ್ವಿಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರುವ ಹಾಗೆ ಪೆಲ್ವಿಕ್ ಈ ಪೊಸಿಷನ್ನ ನೀವು ತಗೋಬೇಕು. ಈ ರೀತಿಯಾಗಿ ಮಲಗಿ ನೀವು ಈ ಎಕ್ಸಸೈಸ್ ಮಾಡುವಾಗ, ನೀವು ಈ ಮೂತ್ರ ಮಾಡುವಾಗ ಹೋಗಕ್ಕೆ ಹೋದಾಗ ನಿಮಗೆ ಮೂತ್ರದಲ್ಲಿ ಹೋಗೋಕ್ಕಾಗಲ್ಲ ಅಥವಾ ಯಾರೋ ಜನ ಇದ್ದಾರೆ ಬಾತ್ರೂಮ್ನಲ್ಲಿ ಅಂದಾಗ ಹೇಗೆ ಅದನ್ನು ತಡೆಗಟ್ಟಿಟ್ಕೋತೀರ ನೀವು. ಆ ತಡೆಗಟ್ಟಿ ಇಟ್ಕೊಳ್ಳೋ ಒಂದು ಆ ಪ್ರಣಾಳಿಗೆ ಈ ಎಕ್ಸಸೈಸಸಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರೋದು. ಯಾಕೆಂದರೆ ಕಿಬ್ಬು ಹೊಟ್ಟೆ, ನಿಮಗೆ ಈ ಮಲಗಿದಾಗ ಕಿಬ್ಬು ಹೊಟ್ಟೆ ನೋಡಿ ಒಳಭಾಗಕ್ಕೆ ಎಳ್ಕೊಂಡಿದ್ದಾರೆ ಅವರು. ಆ ಕಿಬ್ಬು ಹೊಟ್ಟೆಯಲ್ಲಿ ಒಳಭಾಗಕ್ಕೆ ಎಳ್ಕೊಂಡಾಗ ನಾವು ನಾರ್ಮಲ್ಲಾಗಿ ಉಸಿರಾಡ್ತಿರ್ಬೇಕು 1ನೇ ವಿಧಾನದಲ್ಲಿ. ನಂತರ ನಾವು ಆ ಹೊಟ್ಟೆಯನ್ನು ಬಿಗಿ ಹಿಡ್ಕೊಂಡಾಗ 10 ಅಥವಾ 15 ಎಣಿಸಿ ನಂತರ ನಿಧಾನವಾಗಿ ಸಡಿಲಿಸಬೇಕು. ಏನಲ್ಲಿ ಸ್ಪಿಂಕ್ಸ್ಟರ್ ಅಂತ ಹೇಳ್ತೀವಿ ನಾವು, ಸ್ಪಿಂಕ್ಸ್ಟರ್ ಮಸಲ್ಸ್ ಅದು. ಇನ್ನೊಂದು ಚಿತ್ರದಲ್ಲಿ ನಿಮಗೆ ಕಂಡು ಬರ್ತಾ ಇದೆಯಲ್ಲ, ಆ ಒಂದು ಬ್ಯಾಂಡ್ ಥರ ಹಾಕಿದೆ. ನಾವೀಗ ಕೂದಲನ್ನು ಜಡೆ ಕಟ್ಟಿ ಹೇಗೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕ್ತೀವೋ ಹಾಗೆ ಮೂತ್ರಕೋಶವನ್ನು ಹಿಡಿದಿಟ್ಟಿರುವಂಥದ್ದು ಸ್ಪಿಂಕ್ಸ್ಟರ್ ಮಸಲ್ಸ್ ಅಂತ ಹೇಳ್ತೀವಿ. ಆ ಸ್ಪಿಂಕ್ಸ್ಟರ್ ಮಸಲ್ಸ್ ಏನಾಗಿರುತ್ತೆ, ವೀಕ್ ಆಗ್ತಾ ಹೋಗ್ತಾ ಇರುತ್ತೆ ವಯಸ್ಸಿಗೆ ಬಂದ ಹಾಗೆ, ವೃದ್ಧರಾಗ್ತಾ ಇದ್ದಾಗೆ, ಅಥವಾ ಸರ್ಜರಿ ಆದ ನಂತರ ಯಾವುದೇ ಸ್ಪೈನಲ್ ಸರ್ಜರಿ ಆಗಿರ್ಬೋದು, ಹೊಟ್ಟೆ ಸರ್ಜರಿ ಆಗಿರ್ಬೋದು. ಹಾಗಾಗಿ ಆ ಎಕ್ಸಸೈಸಸನ್ನು ನಾವು ಮಾಡಿದ್ರೆ ಈ ಸ್ಪಿಂಕ್ಟರ್ ಮಸಲ್ಸು ಬಹಳ ಸ್ಟ್ರೆಂಥನಿಂಗ್ ಆಗುತ್ತೆ, ಅಂದರೆ ಸದೃಢ ಆಗುತ್ತೆ ಅಥವಾ ಗಟ್ಟಿ ಆಗುತ್ತೆ. ಆ ಗಟ್ಟಿ ಆದಾಗ ನಮಗೆ ಈ ಮೂತ್ರದ ಅಸಮ್ಯತೆ ಸ್ವಲ್ಪ ಕಮ್ಮಿ ಕಾಡಿಸುತ್ತೆ ಹೊರತು ನಮಗೆ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಹಾಗಾಗಿ ಇದನ್ನು ನಾವು ದಿನಕ್ಕೆ 2 ಆವರ್ತಿ ಅಥವಾ 3 ಆವರ್ತಿ ಆದರೂ ಈ ಪೆಲ್ವಿಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡ್ತಾ ಇರಬೇಕು. ಮೊದಲನೇದಾಗಿ ತೋರಿಸಿರೋ ಪೊಸಿಷನ್ನಲ್ಲಿ ಮಲ್ಕೊಳ್ಬೇಕು. ಆ ನಂತರ ಕಿಬ್ಬು ಹೊಟ್ಟೆಯನ್ನು, ನೀವು ಕಿಬ್ಬು ಹೊಟ್ಟೆಯ ಮಧ್ಯಭಾಗದಲ್ಲಿ ನಿಮ್ಮ 4 ಬೆರಳುಗಳನ್ನು ಇಟ್ಟಾಗ ನಿಮಗೆ ಮೂತ್ರವನ್ನು ನೀವು ಹೇಗೆ ಹಿಡ್ಕೋತಿರೋ ಹಾಗೆ ಹಿಡ್ಕೊಂಡಾಗ ನಿಮಗೆ ಆ ಮಸಲ್ಸ್ ಎಲ್ಲ ನಿಮಗೆ ಒಳಗಡೆ ಚಲಿಸಿದಾಗೆ ಆಗುತ್ತೆ. ಆ ಚಲನೆ ಅಂತ ಆದಾಗ ಮಾತ್ರ ಅದು ಎಕ್ಸಸೈಸ್ ಕರೆಕ್ಟಾಗಿ ಆಗಿದೆ ಅಂತ ಅಂದ್ಕೊಳ್ಬೇಕು. ಇಲ್ಲಾಂದರೆ ಕೆಲವರು ಉಸಿರನ್ನು ಹಿಡ್ಕೊಂಡಿರ್ತಾರೆ, ಹಾಗಾಗಿ ಆ ಅಭ್ಯಾಸ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ನೀವು ಆ ಮಸಲ್ಸು ನೀವು ಟೈಟ್ ಆಗುತ್ತೆ. 10 ರಿಂದ 15 ಕೌಂಟನ್ನು ನೀವು ಮಾಡಿಕೊಂಡು ನಂತರ ನಿಧಾನಕ್ಕೆ ಸಡಿಲಿಸಬೇಕು. ಹೀಗೆ 4 ರಿಂದ 5 ಸಾರಿ 10 ಸಾರಿಯನ್ನು ನೀವು ಅಭ್ಯಾಸವನ್ನು ಮಾಡ್ತಾ ಇರಬೇಕು. ನಂತರ ಈ ಎಕ್ಸಸೈಸಸ್ಸು ಬಹಳ ಮುಖ್ಯವಾಗಿ ನೀವು ರಾತ್ರಿ ಆದರೂ ಮಾಡ್ಬೋದು, ಬೆಳಗ್ಗೆ ಎದ್ದಿದ್ದ ಕೂಡಲೇ ಮಾಡ್ಬೋದು, ಮಧ್ಯಾಹ್ನನೂ ಕೂಡ ಮಾಡ್ಬೋದು. ಇದಕ್ಕೆ ಏನು ಊಟ ತಿಂದಿದ್ದಾಗ ಮಾಡಬೇಕು ಅಥವಾ ಇಲ್ಲದಾಗ ಮಾಡಬಾರ್ದು ಅಂತ ಏನಿಲ್ಲ. ಯಾವಾಗ ನಿಮಗೆ ಆರಾಮ ಅನಿಸುತ್ತೆ, ಯಾವಾಗ ನೀವು ಮಲಗಿರ್ತೀರ ಆವಾಗ ಮಾಡೋದ್ರಿಂದ ಇದು ಭಾಳ ಚೆನ್ನಾಗಿ ನಿಮಗೆ ಎಕ್ಸಸೈಸಸ್ಸು ಕೂಡಿ ಬರುತ್ತೆ. ನಂತರ ಯೋಗಾಭ್ಯಾಸ ಶರೀರದ ಸಮಗ್ರ ಶರೀರಕ್ಕೆ ಯೋಗಾಭ್ಯಾಸ ಭಾಳ ಮುಖ್ಯ. ಬರೀ ಇದಕ್ಕೆ ಮಾತ್ರನೇ ಅಂತ ಮಾಡಿದ್ರೆ ನಮಗೆ ಇದಾಗಲ್ಲ. ಯಾಕೆ ಅಂತಂದರೆ ಎಲ್ಲ ಕಾಯಿಲೆಗಳಿಗೂ ನಮಗೆ ಸ್ಟ್ರೆಸ್ ಆಗಲಿ, ಟೆನ್ಷನ್ ಜಾಸ್ತಿ ಆದಾಗಲಾಗಲಿ ನಮಗೆ ಈ ತೊಂದರೆಗಳು ಅತಿಯಾಗಿ ನಮಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ನಮಗೆ ಆಂಗ್ಸೈಟಿ ಅಥವಾ ಸ್ಟ್ರೆಸ್ಸು ಇದನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಯೋಗ ಮಾತ್ರ ಒಂದು ಸಾಧಾರಣವಾದ ಮತ್ತು ಸುಲಭವಾದ ಉಪಾಯ.
ಈ ಯೋಗಾಭ್ಯಾಸಗಳನ್ನು ನಾವು ಸಮಗ್ರವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯಕ್ಕೆ ನಾವು ಬೇಕಾಗುವ ಎಲ್ಲ ಅಭ್ಯಾಸಗಳನ್ನು ಮಾಡಿಕೊಳ್ಬೇಕು. ಪ್ರಕೃತಿ ಚಿಕಿತ್ಸೆಯ ನಂತರ ಯೋಗ ಮಾತ್ರ ನಮಗೆ ಅಷ್ಟು ಸುಲಭವಾಗಿ ಸಿಗುವಂಥದ್ದು. ಹಾಗಾಗಿ ನಾವು ಯೋಗಾಭ್ಯಾಸ ಮಾಡ್ಕೊಳ್ಬೇಕಾದ್ರೆ ಕೆಲವು ನಿಮಗೆ ಸ್ಪೆಸಿಫಿಕ್ ಅಂತ ಹೇಳಿದ್ರೆ ಈ ಸಮಸ್ಯೆಗೆ ತಕ್ಕ ಹಾಗೆ ಕೆಲವು ಅಭ್ಯಾಸಗಳನ್ನು ನಾವು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀವಿ. ಈಗ ಆ ಅಭ್ಯಾಸಗಳನ್ನು ನೋಡೋಣ ಬನ್ನಿ. ಮೂತ್ರದ ಅಸಂಯತೆ ಬಗ್ಗೆ ನಾವು ಆಸನಗಳನ್ನು ಈಗ ತೋರಿಸ್ಕೊಡ್ತಾ ಇದ್ದೀವಿ. ನಿಧಾನವಾಗಿ ಉತ್ತಿತ್ತ ಪಾದಾಸನ ಅಂತ ಹೇಳ್ತೀವಿ. ಕಾಲುಗಳನ್ನು ನಿಧಾನವಾಗಿ ಎತ್ತಬೇಕು. ಬರೀ 40ರಿಂದ 60 ಡಿಗ್ರಿ ಮಾತ್ರ ಎತ್ತಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆಗೆ ತೊಗೊಂಡ್ಬರ್ಬೇಕು. ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀವಿ. ಉತ್ತಿತ್ತ ಪಾದಾಸನ. ನಿಧಾನವಾಗಿ ಕಾಲುಗಳನ್ನು ಎತ್ತಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಗೆ ತರಬೇಕು. ಯಾರಿಗೆ ತುಂಬ ತೊಂದರೆ ಆಗುತ್ತೆ ಎರಡೂ ಕಾಲುಗಳಿಂದ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದೇ ಕಾಲಿಂದ ಮಾಡ್ಬೋದು. ಸ್ವಲ್ಪ ಮಾತ್ರ ಎತ್ತಬೇಕು. ಅಭ್ಯಾಸ ಮಾಡಿ ಒಂದು 10 ದಿವಸ ಅಭ್ಯಾಸ ಆದಾಗ ಒಂದೊಂದೇ ಕಾಲಿಂದ ಮಾಡೋದು. ನಂತರ ನಿಮಗೆ ಎರಡೂ ಕಾಲುಗಳಿಂದ ಮಾಡುವ ಅಭ್ಯಾಸ ಚೆನ್ನಾಗಿ ಬರುತ್ತೆ. ಈ ಅಭ್ಯಾಸಗಳಾದಮೇಲೆ ಎರಡೂ ಕಾಲಿಂದ ಒಟ್ಟಿಗೆ ಮಾಡ್ಬೋದು. ನಂತರ ನಿಧಾನವಾಗಿ ನೀವು ಪವನಮುಕ್ತಾಸನ ಎರಡನೇ ಅಭ್ಯಾಸ ಪವನಮುಕ್ತಾಸನ. ಎರಡು ಕಾಲುಗಳನ್ನು ನಿಧಾನವಾಗಿ ಮಡಚ್ಕೊಳ್ತಾ ನಿಮ್ಮ ಕಡೆಗೆ ತಗೊಳ್ಬೇಕು. ತಲೆಯನ್ನು ಕತ್ತು ನೋವಿದ್ದವರು ತಲೆಯನ್ನು ಎತ್ತದೇ ಇದ್ದರೂ ಅಡ್ಡಿ ಇಲ್ಲ. ಹಾಗೆ ಕಾಲುಗಳನ್ನು ಇಟ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ತಾ ಉಸಿರಾಡ್ತಾ ಇರಬೇಕು. ಉಸಿರನ್ನು ಬಿಡ್ತಾ ಕಾಲುಗಳನ್ನು ನೇರ ಮಾಡಿ ನಿಧಾನವಾಗಿ ಕೆಳಗೆ ತರಬೇಕು. ನಂತರ ಸೇತುಬಂಧಾಸನ ಅಂತ ಹೇಳ್ತೀವಿ. ಸೇತುಬಂಧಾಸನ. ಮಂಡಿಯನ್ನು ಮಡಚಿ ನಿಧಾನವಾಗಿ ಪುಷ್ಟಭಾಗವನ್ನು ಎತ್ತಬೇಕು. ಹಾಯಾಗಿ ಪುಷ್ಟಭಾಗವನ್ನು ಎತ್ತಿ ಹಿಡ್ಕೊಂಡು ಹೊಟ್ಟೆಯ ಭಾಗದಿಂದ ಒಳ್ಳೆ ಚೆನ್ನಾಗಿ ಉಸಿರಾಟ ಆಡಬೇಕು. ದೀರ್ಘವಾಗಿ ಉಸಿರು ತೊಗೊಂಡಾಗ ಹೊಟ್ಟೆ ಉಬ್ಬಬೇಕು. ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗಬೇಕು. ಇದರಿಂದ ಪೆಲ್ವಿಸ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಸ್ನಾಯುಗಳು ಏನು ಹೇಳ್ತೀವಿ, ಅದು ಬಲವರ್ಧನೆ ಆಗುತ್ತೆ. ಸೊಂಟಕ್ಕೂ ಒಳ್ಳೆಯದು. ಸೊಂಟ ನೋವಿನಿಂದ ತೊಂದರೆ ಆಗ್ತಾಯಿದ್ರೂ ಒಳ್ಳೆಯದಾಗತ್ತೆ. ಹಾಗೆ ಮೂತ್ರದ ಅಸಂಯತೆ ಬಗ್ಗೆ ಬಹಳ ಉಪಯೋಗಕಾರಿಯಾಗಿ ಪರಿಣಮಿಸುತ್ತೆ. ನಂತರ ಶವಾಸನವನ್ನು ಮಾಡಬೇಕು. ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಟವನ್ನು ಮಾಡಬೇಕು. ಎಷ್ಟೋ ಜನಗಳಿಗೆ ಶವಾಸನ ಮಾಡೋದು ಅಭ್ಯಾಸ ಕಮ್ಮಿ ಇರುತ್ತೆ. ಆಸನಗಳನ್ನು ಮಾಡಿ ಬಿಟ್ಬಿಡ್ತಾರೆ. ಎಲ್ಲ ಆಸನಗಳ ನಂತರ ಶವಾಸನವನ್ನು ಮಾಡಬೇಕು. ಶವಾಸನದಲ್ಲಿ ಎಷ್ಟೋ ಸ್ನಾಯುಗಳಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ನಮಗೆ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ. ಹಾಗೆಯೇ ಅನಿದ್ರತೆ ಇರ್ಬೋದು ಅಥವಾ ಇನ್ಯಾವುದೇ ತೊಂದರೆ ಇರ್ಬೋದು, ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಕಮ್ಮಿ ಆಗುತ್ತೆ. ದೀರ್ಘವಾಗಿ ಉಸಿರಾಟದ ಬಗ್ಗೆ ಮಾತ್ರ ಗಮನ ಮಾಡ್ತಾ ಹಾಯಾಗಿ ರಿಲ್ಯಾಕ್ಸ್ ಆಗಬೇಕು. ಶವಾಸನ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಆರೋಗ್ಯ ಹಾಗೂ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮೂತ್ರದ ಅಸಂಯತೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ನೀವೆಲ್ಲರೂ ನಾವು ಹೇಳಿಕೊಟ್ಟ ಕೆಲವು ಅಭ್ಯಾಸಗಳನ್ನು ಮನೆಯಲ್ಲಿ ಮಾಡಿ ಆರೋಗ್ಯವನ್ನು ಮರಳಿ ಪಡ್ಕೋತೀರಾ ಅಂತ ನಂಬಿದ್ದೇನೆ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮತ್ತೊಂದು ಆರೋಗ್ಯದ ಸಮಸ್ಯೆ ಹಾಗೂ ಅದರ ಪರಿಹಾರದೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ನೋಡ್ತಾ ಇರಿ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಧನ್ಯವಾದಗಳು.